Today is a new day. ಈ ದಿವಸ ಹೊಸ ದಿವಸವಾಗಿದೆ. And God has a word for you. ನಿಮಗಾಗಿ ದೇವರು ತನ್ನ ವಾಕ್ಯವನ್ನು ಇಟ್ಟಿದ್ದಾನೆ. I want to talk to you this evening about the power of God's voice. ದೇವರ ವಾಕ್ಯದ ಸ್ವರದ ಕುರಿತ ಶಕ್ತಿ ಕುರಿತ ಮಾತನಾಡಲಿಕ್ಕೆ ಬಯಸ್ತೇನೆ. How powerful it is when God speaks to us. ದೇವರ ಮೊಟ್ಟಿಗೆ ಮಾತನಾಡೋದಾದ್ರೆ ಅದು ಎಷ್ಟು ಶಕ್ತಿಯುತವಾಗಿದೆ. So if it is powerful when God speaks to us, that means as his people it's important that we learn to hear his voice. ದೇವರು ಮಾತನಾಡುವಾಗ ಅದು ಶಕ್ತಿಯುತವಾಗಿದೆ ಅಂದ್ರೆ ಆತನ ಜನರಾಗಿರುವಂತ ನಾವುಗಳು ಆತನ ಸ್ವರವನ್ನ ಕೇಳುವುದನ್ನ ಕಲಿತುಕೊಳ್ಳಬೇಕು. A lot of times we think that hearing God's voice is just for the prophets. ಅನೇಕ ಸಾರಿ ನಾವು ಅಂದುಕೊಳ್ಳುವಂಥದ್ದು ದೇವರ ಸ್ವರವನ್ನ ಕೇಳುವುದಂದ್ರೆ ಅದು ಬರೀ ಪ್ರವಾದಿಗಳಿಗೆ ಮಾತ್ರ. But the Bible says in John 10:27-28, Jesus said, "My sheep hear my voice." ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯದ 27-28 ವಾಕ್ಯಗಳು, ನನ್ನ ಕುರಿಗಳು ನನ್ನ ಸ್ವರವನ್ನ ಬಲ್ಲವು. So as long as you are Jesus's sheep, you can hear his voice. ನೀವು ಯೇಸು ಕ್ರಿಸ್ತನ ಕುರಿ ಆಗಿದ್ರೆ ನೀವು ಖಂಡಿತವಾಗ್ಲೂ ಆತನ ಸ್ವರವನ್ನ ತಿಳ್ಕೊಳ್ಳಲಿಕ್ಕೆ ಸಾಧ್ಯ. So even as we have begun the new year, ನಾವು ಹೊಸ ವರ್ಷವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. And we see that we are already completed the first month of 2026. ನಾವು 2006ನೇ ವರ್ಷದ ಮೊದಲನೇ ತಿಂಗಳನ್ನ ನಾವು ದಾಟಿದ್ದೇವೆ. My prayer for each and every one of you is this, that you will grow, even in this new year, you will grow in your ability to hear his voice. ನನ್ನ ಪ್ರಾರ್ಥನೆ ನಿಮಗೆಲ್ಲವೂ ಸಹ ಈ ಹೊಸ ವರ್ಷದಲ್ಲಿ ನೀವು ಆತನ ಸ್ವರವನ್ನ ಕೇಳಿಸಿಕೊಳ್ಳುವುದರಲ್ಲಿ ನೀವು ಬೆಳೆಯುವಂತೆ. The Bible says there are many different ways that God speaks to us. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ದೇವರು ಅನೇಕ ವ್ಯತ್ಯಾಸವಾದಂತ ಮಾರ್ಗಗಳಲ್ಲಿ ಆತನು ಮಾತನಾಡುತ್ತಾನೆ. Of course, the primary way that he speaks to us is through the Bible, through the word. ಆತನು ಪ್ರಧಾನವಾಗಿ ನಮ್ಮೊಟ್ಟಿಗೆ ಮಾತನಾಡುವಂಥದ್ದು ತನ್ನ ವಾಕ್ಯ ಅಂದರೆ ಸತ್ಯವೇದದ ಮುಖಾಂತರವಾಗಿ. I want to encourage you, read your Bible. ನಾನು ನಿಮ್ಮನ್ನು ಉತ್ಸಾಹಪಡಿಸ್ತೇನೆ, ನಿಮ್ಮ ಸತ್ಯವೇದವನ್ನ ಓದಿರಿ. I believe just not as ministers, just not as apostles, prophets, teachers, evangelists, and pastors, but every believer must develop a hunger and become a student of God's word, even as we have begun this new year. ನಾವು ಬರೀ ಸೇವಕರಾಗಿ ಎಲ್ಲ ಅಪೊಸ್ತಲರು ಈ ರೀತಿಯಾಗಿ ಮಾತ್ರವಲ್ಲ, ಪ್ರತಿಯೊಬ್ಬ ದೇವ ಮಕ್ಕಳು ದೇವರ ವಾಕ್ಯವನ್ನ ಓದಬೇಕು. There are many wonderful Bible reading plans that's available, probably online. You can start right away. ಸತ್ಯವೇದವನ್ನ ಓದುವುದರ ಕುರಿತಾದಂತ ಅನೇಕ ಯೋಜನೆಗಳು, ಪ್ಲಾನ್ಗಳು ನಮಗೆ ಆನ್ಲೈನ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಸಿಗುತ್ತೆ. But not only that, but the Bible also says there are many different ways that he speaks to us. ದೇವರು ಅನೇಕ ವ್ಯತ್ಯಾಸವಾದ ಮಾರ್ಗಗಳಲ್ಲಿ ಆತನು ಮಾತನಾಡುತ್ತಾನೆ. He speaks through prophecy. ಆತನು ಪ್ರವಾದನ ಮುಖಾಂತರ ಮಾತನಾಡುತ್ತಾನೆ. He speaks through dreams. ಆತನ ಕನಸುಗಳ ಮುಖಾಂತರ. He speaks through vision. ದರ್ಶನಗಳ ಮುಖಾಂತರ. He speaks audibly. ನಾವು ಕೇಳಿಸಿಕೊಳ್ಳುವ ಹಾಗೆ ಮಾತಾಡ್ತಾನೆ. He speaks in our hearts, in our conscious, in our spirit. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಾಕ್ಷಿ, ಆತ್ಮದಲ್ಲಿ ಮಾತಾಡ್ತಾನೆ. He speaks through angels. ಆತನು ದೇವದೂತರ ಮುಖಾಂತರ ಮಾತಾಡ್ತಾನೆ. There are so many ways that God speaks to us. ದೇವರ ಮೊಟ್ಟಿಗೆ ಮಾತನಾಡುವಂತ ಅನೇಕ ವ್ಯತ್ಯಾಸ ಮಾರ್ಗಗಳಿದೆ. The God of the Bible is a God who is creative in nature. ಸತ್ಯವೇದದ ದೇವರು ಆತನು ತಾನು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ಕ್ರಿಯಾಶೀಲನಾಗಿದ್ದಾನೆ. And there are many creative ways that some of the ways that I have mentioned is just a few ways that God speaks. There are many other different ways that he can choose to speak through. ಆಮೇಲೆ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ನಾನು ಹೇಳಿದ ಕೆಲವು ಸಂಗತಿಗಳಿದೆ, ಆದ್ರೆ ಆತನು ಸೃಜನಕರ್ತವಾಗಿ ಆತನ ಅನೇಕ ಕಾರ್ಯಗಳನ್ನು ಮಾತಾಡ್ತಾನೆ. A funny incident that comes to our mind that I want to share with you is during the time where I was praying for God to send me the right person that I would be married to. ನಾವೊಂದು ತಮಾಷೆಯ ಸಂಗತಿ ನೆನಪಿಗೆ ಬರುತ್ತೆ. ಅಂದ್ರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನು ವಿವಾಹವಾಗಲಿಕ್ಕಿರುವಂತ ಸರಿಯಾದಂತ ಜೊತೆಗಾರರನ್ನ ಕಳಿಸಬೇಕೆಂಬುದಾಗಿ. I got to meet this person who is currently my wife. ನಾನು ಈ ವ್ಯಕ್ತಿಯನ್ನ ಭೇಟಿ ಮಾಡಿದೆ, ಈಗ ಅವರು ನನ್ನ ಪತ್ನಿಯಾಗಿದ್ದಾರೆ. I am 6 foot 3 inches. ನಾನು 6 ಅಡಿ 3 ಇಂಚಿನ ವ್ಯಕ್ತಿ.
but my wife is probably half my size. ನನ್ನ ಪತ್ನಿಯವರು ನನಗೆ ಅರ್ಧ ಇದ್ದಾರಷ್ಟೇ. Say somewhere around 5'6", 5'7". 5 ಅಡಿ 6 ಇಂಚ್ ಅಷ್ಟಿದ್ದಾರೆ. So while I was praying and asking God, is this the woman that you have for me? ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೆ, ದೇವರೇ ಈ ಹೆಂಗಸು ನನಗಾಗಿ ಇಟ್ಟಿರೋದಾ? And I still remember going to a coffee shop to drink a cup of coffee. ನಾನಿನ್ನು ಕಾಫಿ ಶಾಪಿಗೆ ಹೋಗಿ ಒಂದು ಕಾಫಿ ಕುಡಿಲಕ್ಕ ಹೋದದ್ ಜ್ಞಾಪಕ ಇದೆ. And right on the table that I was sitting, ನಾನು ಕುಳಿತಿದ್ದ ಆ ಒಂದು ಮೇಜಿನ ಮೇಲೆ there was this one signboard that said, small but mighty. ಅದರಲ್ಲಿ ಒಂದು ಹೇಳಿಕೆ ರೀತಿಯಾಗಿ ಬರೆದಿತ್ತು, ಚಿಕ್ಕದ್ದು ಆದರೆ ಶಕ್ತಿ ಉಳ್ಳದು. I knew right away that it was the Lord speaking to me and giving me assurance that, hey, she's the one for you. ಆಗ ನನಗೆ ಅರ್ಥ ಆಯ್ತು, ದೇವರು ನನಗೆ ಮತ್ತೊಂದು ದೃಢತೆಯನ್ನ ಕೊಟ್ಟಿದ್ದಾನೆ, ಇದು ದೇವರು ಕೊಡುತ್ತಾ ಇರುವಂತ ಸಂಗತಿ ಎಂಬುದಾಗಿ. And I'm benefiting the fruit of me obeying what God was speaking to me, even though it's a very funny story, but very powerful and very confirming for me. ತಮಾಷೆಯಾದ ಸಂಗತಿ ರೀತಿಯಲ್ಲಿರಬಹುದು, ಆದರೆ ಅದು ಆ ಸಮಯಕ್ಕೆ ನನಗೆ ಶಕ್ತಿಯುತವಾದಂತ ಕಾರ್ಯವಾಗಿತ್ತು. My wife helps me in our ministry. ನನ್ನ ಪತ್ನಿಯವರು ನಮ್ಮ ಸೇವೆಯಲ್ಲಿ ಸಹಾಯ ಮಾಡುತ್ತಾರೆ. She's beautiful, she's prophetic, she's powerful. ಅವರು ಸುಂದರವಾಗಿದ್ದಾರೆ, ಪ್ರವಾದಾತ್ಮಕವಾಗಿ, ಶಕ್ತಿಯುತವಾಗಿ ಅವರು ಕಾರ್ಯ ಮಾಡುತ್ತಾರೆ. Very gentle. ಅವರು ತುಂಬಾ ಸೂಕ್ಷ್ಮವಾಗಿ. And you see the fruit of my obedience to God's voice. ದೇವರ ಸ್ವರಕ್ಕೆ ನಾನು ವಿಧೇಯನಾದದರ ಫಲ ಇದು. So a lot of times when God is speaking to us, we are most of the time expecting Him to speak to us through a booming, loud, thundering voice. ಅನೇಕ ಸಾರಿ ನಾವು ದೇವರ ಬಳಿಯಲ್ಲಿ ಎದುರು ನೋಡುತ್ತಿರುವಾಗ ಆತನು ದೊಡ್ಡ ಗುಡುಗಿನ ಮಧ್ಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡಬೇಕು, ದೊಡ್ಡ ಸ್ವರದೊಟ್ಟಿಗೆ ಮಾತನಾಡಬೇಕೆಂಬುದು ಎದುರು ನೋಡುತ್ತೇವೆ. You see, when God came to meet Elijah in the cave, the Bible says God was not in the fire, God was not in the whirlwind or the earthquake, but a still small voice that He spoke to Elijah through. ಎಲಿಯನ ಬಳಿಯಲ್ಲಿ ದೇವರು ಮಾತನಾಡಲಿಕ್ಕೆ ಬಂದಂತ ಸಮಯದಲ್ಲಿ ದೇವರು ಬೆಂಕಿಯ ನಡುವೆ ಇರಲಿಲ್ಲ, ಆತನು ಸುಂಟರ ಗಾಳಿಯಲ್ಲಿರಲಿಲ್ಲ, ಆತನು ಸೂಕ್ಷ್ಮವಾದ ತನ್ನ ಮೆಲ್ಲನೆಯ ಸ್ವರದಲ್ಲಿ ದೇವರು ಮಾತನಾಡಿದ. So God is continually speaking to us and He's speaking through a still small voice. ದೇವರು ನಮ್ಮೊಟ್ಟಿಗೆ ಇನ್ನೂ ಮಾತನಾಡುತ್ತಾ ಇದ್ದಾನೆ, ತನ್ನ ಒಂದು ಸ್ವರದೊಟ್ಟಿಗೆ ಆತನು ಮಾತನಾಡುತ್ತಿದ್ದಾನೆ. Of course, even today God does speak to us in dramatic ways. ಆಮೇಲೆ ಅನೇಕ ಕನಸುಗಳ ರೀತಿಯಲ್ಲಿ ದೇವರು ಮಾತನಾಡಬಹುದು. God does speak to us in dramatic ways. ದೇವರು ನಮ್ಮೊಟ್ಟಿಗೆ ತನ್ನ ನಿಜವಾದ ಸಂಗತಿಯನ್ನ ನಮಗೆ ತಿಳಿಯಪಡಿಸುವಾಗ ಮಾತಾಡ್ತಾನೆ. We see numerous examples in the Bible. ನಾವು ಸತ್ಯವೇದದಲ್ಲಿ ಅದಕ್ಕೆ ಅನೇಕ ಉದಾಹರಣೆಗಳು ನೋಡುತ್ತೇವೆ. And He still speaks through us through dramatic encounters. ಆಮೇಲೆ ನಮಗೆ ಆತನು ನಾಟಕೀಯವಾಗಿ ಆತನು ಮಾತಾಡ್ತಾನೆ. But most of the time He's speaking through a still small voice. ಆದರೆ ಅನೇಕ ಸಾರಿ ಆತನ ಮುಟ್ಟಿಗೆ ತನ್ನ ಸೂಕ್ಷ್ಮ ಸ್ವರದೊಟ್ಟಿಗೆ ಮಾತನಾಡುತ್ತಾನೆ. So it's important that during our day-to-day lives, even when we go through our busy schedules, be it at work, taking care of our children, family, ministry, sometimes life can get very busy, and if we are not careful, we might miss what the Lord might be speaking to us. ಅನೇಕ ಸಾರಿ ನಮ್ಮ ಕುಟುಂಬ, ಮಕ್ಕಳು, ನಮಗಿರುವಂತ ಕೆಲಸ ಎಲ್ಲಾ ಕಾರ್ಯಗಳಲ್ಲಿಯೂ ಸಹ ನಾವು ಅಧಿಕವಾಗಿ ನಾವು ಒತ್ತಡಕ್ಕೀಡು ಮಾಡಲ್ಪಟ್ಟರೂ ಸಹ ಆತನ ಸ್ವರವನ್ನ ಕೇಳಿಸಿಕೊಳ್ಳುವುದನ್ನ ತಪ್ಪಿಸಿಕೊಳ್ತೇವೆ. God might be giving us something very important that can actually bring a breakthrough into our situations. ದೇವರು ನಮ್ಮ ಪರಿಸ್ಥಿತಿಗಳಲ್ಲಿ ಒಂದು ದೊಡ್ಡ ಬಿಡುಗಡೆ ಕೊಡುವಂತ ಸಂಗತಿಗಳನ್ನ ದೇವರು ಕೊಡುತ್ತಿರಬಹುದು. If we are not careful, if we are not sensitive to the Holy Spirit, we can miss out on His voice. ನೀವು ಪರಿಶುದ್ಧಾತ್ಮನ ಸ್ವರಕ್ಕೆ ಸೂಕ್ಷ್ಮವಾಗಿಲ್ಲವಾದ್ರೆ ಆತನ ಸ್ವರವನ್ನ ನಾವು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ. So it's very important that we develop learning to hear His voice. ಆದ್ರಿಂದ ಆತನ ಸ್ವರವನ್ನ ನಾವು ಕೇಳಿಸಿಕೊಳ್ಳುವುದನ್ನ ನಾವು ಕಲಿತುಕೊಳ್ಳಲಿಕ್ಕೆ ನಾವು ಮಾಡಬೇಕು. We must develop a sensitivity to the Holy Spirit.
ಪರಿಶುದ್ಧಾತ್ಮನಿಗೆ ನೇರವಾಗಿ ಒಂದು ಸೂಕ್ಷ್ಮತೆಯನ್ನ ನಾವು ಬೆಳೆಸಿಕೊಳ್ಳಬೇಕು. How do we develop sensitivity to his voice? One of the primary ways is spending time with him. ಯಾವ ರೀತಿಯಾಗಿ ಆತನ ಸ್ವರಕ್ಕೆ ಸೂಕ್ಷ್ಮತೆಯನ್ನ ಬೆಳೆಸಿಕೊಳ್ಳುವುದಂದ್ರೆ ಅದರ ಮುಖ್ಯವಾದ ಕಾರ್ಯ ಆತನೊಟ್ಟಿಗೆ ಸಮಯವನ್ನ ಕಳೆಯುವುದರ ಮುಖಾಂತರ. Being in a consistent, intimate love relationship with God. ದೇವರೊಟ್ಟಿಗೆ ನಮ್ಮ ಆ ಪ್ರಾರಂಭಿಕವಾದಂತ ಒಂದು ಪ್ರೀತಿಯ ಒಂದು ಕಾರ್ಯದಲ್ಲಿ. So as we maintain a consistency in our relationship with God, spiritual senses that he has created us with becomes to get activated. ದೇವರು ನಮ್ಮಲ್ಲಿ ಉಂಟು ಮಾಡಿರುವಂತ ಆತ್ಮಿಕ ಸಂಗತಿಗಳಿಗೆ ಕಾರ್ಯ ಮಾಡುವಂತ ಕಾರ್ಯಗಳು ನಾವು ಆತನ ಆತ್ಮನಿಗೆ ನಾವು ಸೂಕ್ಷ್ಮವಾಗಿರುವಾಗ ಅದು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. And that's the beginning of how you grow in hearing his voice. ಅದು ಪ್ರಾರಂಭಿಕವಾಗಿ ನಾವು ಆತನ ಸ್ವರವನ್ನ ಕೇಳುವುದನ್ನ ಕಲಿತುಕೊಳ್ಳುವುದರಲ್ಲಿದೆ. A lot of times we think we can overnight grow to become accurate in hearing him. ನಾವು ಅಂದುಕೊಳ್ಳುತ್ತೇವೆ ಕೆಲವೊಂದು ಸಾರಿ ಒಂದೇ ರಾತ್ರಿಯಲ್ಲಿ ನಾವು ಸ್ಪಷ್ಟವಾಗಿ ಆತನ ಸ್ವರವನ್ನ ಕೇಳಿಸಿಕೊಳ್ಳಬಹುದೆಂಬುದಾಗಿ. Great that if that happens, but most of the time that's not the case. ಅದು ನಡೆಯುವುದಾದ್ರೆ ಅದು ಅದೇ, ಆದರೆ ಅನೇಕ ಸಾರಿ ಅದು ಸಂಭವಿಸುವುದಿಲ್ಲ. Just like a child learning to walk or learning to ride his bicycle, a couple of times you will see him stumble or fall. ನೋಡಿ, ಚಿಕ್ಕ ಮಕ್ಕಳು ಸೈಕಲ್ನ ಕಲಿಯುವಾಗ ಅನೇಕ ಸಾರಿ ಅವರು ಬೀಳುವುದು ಎದ್ದೇಳುವುದೆಲ್ಲ ನಡೆಯುತ್ತೆ. But even as the child gets up and tries again, attempts again, he becomes more confident and he will start to walk or he'll start to ride his bicycle. It's similar even in our ability to hear his voice. ಆ ಮಗು ಕೆಳಗೆ ಬಿದ್ದು ಮತ್ತೆ ಎದ್ದು ಅದು ಹೋಗುವಾಗ ಅದಕ್ಕೊಂದು ಭರವಸೆ ಬರುತ್ತೆ. ಅದೇ ರೀತಿಯಾಗಿ ನಾವು ಆತನ ಸ್ವರ ಕೇಳುವುದರಲ್ಲಿಯೂ. Psalms chapter 29 verses 5. The voice of the Lord breaks the kedars. Yes, the Lord splinters the kedars of Lebanon. ಕೀರ್ತನೆ 29:5ನೇ ವಾಕ್ಯ, ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ ಎಂದು ಮುರಿದು ಬೀಳುತ್ತವೆ. ಯೆಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾದೇವದಾರುಗಳನ್ನು ಮುರಿದು ಬಿಡುತ್ತಾನೆ. It talks about the kedar tree here. ಇಲ್ಲಿ ದೇವದಾರು ವೃಕ್ಷಗಳ ಕುರಿತಾಗಿ ಹೇಳಲ್ಪಡುತ್ತದೆ. It says how the voice of the Lord splinters or shatters the kedar tree. ಯೆಹೋವನ ಸ್ವರವು ಗರ್ಜನೆ ಯಾವ ರೀತಿಯಾಗಿ ಅದನ್ನ ಮುರಿದು ಬಿಡುತ್ತದೆ ಎಂಬುದಾಗಿ ನೋಡುತ್ತೇವೆ. Kedar tree is no ordinary tree. ದೇವದಾರು ವೃಕ್ಷವು ಅದು ಸಾಧಾರಣವಾದಂತ ಮರವಲ್ಲ. It's a strong timber tree. ಇದು ದೃಢವಾದಂತ ಒಂದು ಮರವಾಗಿದೆ. These are powerful trees. ಇದು ಶಕ್ತಿ ಉಳ್ಳವಂತ ಒಂದು ಮರ ಇದು. And it represents how at times, just like how these kedar trees are, they could be strongholds in our lives, deeply rooted. ನಮ್ಮ ಜೀವನಗಳಲ್ಲಿ ಈ ಮರವು ಯಾವ ರೀತಿಯಾಗಿದೆಯೋ ಅನೇಕ ಬಂಧನಗಳು ಆ ರೀತಿಯಾಗಿ ಆಳವಾಗಿ ಅದು ಬೇರೂರಿರಬಹುದು. It could be in our minds. ನಮ್ಮ ಮನಸ್ಸಿನಲ್ಲಿರಬಹುದು. Could be in our emotions. ನಮ್ಮ ಉದ್ವೇಗವಾಗಿರಬಹುದು. Or even situations and circumstances that look difficult and strong to bend. ಅನೇಕ ಸಾರಿ ಅದನ್ನ ಬಗ್ಗಿಸಲಿಕ್ಕೂ ಕಠಿಣವಾದಂತ ಪರಿಸ್ಥಿತಿ ಆಗಿರಬಹುದು. But I want to tell you something. The Bible says the voice of the Lord breaks the kedars. ಅದು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ದೇವರ ವಾಕ್ಯ ಹೇಳುತ್ತದೆ ಯೆಹೋವನ ಗರ್ಜನೆಯು ದೇವದಾರು ವೃಕ್ಷಗಳನ್ನ ಮುರಿದು ಬೀಳುತ್ತದೆ. No matter how strong you might feel the attack of the enemy can be. ನಿಮ್ಮ ಜೀವನದಲ್ಲಿ ವೈರಿಯ ಒಂದು ಪರಿಣಾಮಕಾರಿಯಾದಂತ ಕಾರ್ಯಗಳು ಎಷ್ಟು ಶಕ್ತಿ ಉಳ್ಳದಾಗಿದೆ ಎಂಬುದನ್ನು ಅಂದುಕೊಂಡಿರಬಹುದು. The Bible says the voice of the Lord breaks the kedars. ಆದರೆ ದೇವರ ವಾಕ್ಯ ಹೇಳುತ್ತದೆ ಯೆಹೋವನ ಗರ್ಜನೆಯು ದೇವದಾರು ವೃಕ್ಷಗಳನ್ನು ದಡಲ್ಲೆಂದು ಮುರಿದು ಬೀಳುತ್ತವೆ. God's voice is powerful enough to destroy every work of the enemy in our lives. ನಮ್ಮ ಜೀವನದಲ್ಲಿರುವಂತ ಎಲ್ಲ ವೈರಿಯ ಸಮಸ್ತ ಕಾರ್ಯಗಳನ್ನ ಮುರಿಯಲಿಕ್ಕೆ ದೇವರ ಸ್ವರವು ಶಕ್ತಿ ಉಳ್ಳದಾಗಿದೆ. No matter what area in your life you might feel like the enemy has an upper hand. ನಿಮ್ಮ ಜೀವನದಲ್ಲಿ ಯಾವ ಭಾಗದಲ್ಲಿ ವೈರಿಯು ಮೇಲುಗೈ ಉಳ್ಳವನಾಗಿದ್ದಾನೆ ಎಂಬುದು ಅಂದುಕೊಂಡಿದ್ದೀರಾ? Are there strongholds in your mind that you are fighting?
ನಿಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳಲ್ಲಿ ಹೋರಾಡ್ತಾ ಇದ್ದೀರಾ? Are there Kedar-like addictions in your life that you are not able to overcome? ನಿಮ್ಮ ಜೀವನದಲ್ಲಿ ಅನೇಕ ಅಭ್ಯಾಸಗಳು ನೀವು ಜಯಿಸಲಿಕ್ಕಾಗದೆ ಕೇದಾರನ ರೀತಿಯಲ್ಲಿ ಸಿಕ್ಕಾಕೊಂಡಿದೆಯಾ? Whatever the situation can be, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು, the voice of the Lord is powerful enough to break the plans of the enemy over your life. ಎಲ್ಲ ವೈರಿಯ ಸಮಸ್ತ ಯೋಜನೆಗಳನ್ನ ಮುರಿಯಲಿಕ್ಕೆ ದೇವರ ಸ್ವರವು ಶಕ್ತಿಯುಳ್ಳದಾಗಿದೆ. But you and I have a responsibility. ಆದರೆ ನನಗೆ ಮತ್ತು ನಿಮಗೆ ಒಂದು ಜವಾಬ್ದಾರಿಕೆ ಇದೆ. We must be a people who will learn to hear his voice, and not only learn to hear his voice, but give voice to God's voice in the earth realm. ಬರೀ ಆತನ ಸ್ವರವನ್ನ ಕೇಳುವಂತ ಜವಾಬ್ದಾರಿಕೆ ಮಾತ್ರವಲ್ಲ, ಆತನ ಸ್ವರದೊಟ್ಟಿಗೆ ನಮ್ಮ ಸ್ವರವನ್ನ ಸೇರಿಸಿ ನಾವು ಈ ಸ್ಥಳದಲ್ಲಿ ಕಾರ್ಯ ಮಾಡಬೇಕಾಗಿದೆ. What do I mean by that? ಅದರ ಅರ್ಥ ಏನು? For example, you are praying over your health. ನೀವು ನಿಮ್ಮ ಆರೋಗ್ಯದ ಮೇಲೆ ಪ್ರಾರ್ಥನೆ ಮಾಡ್ತಿರಬಹುದು. Probably there is a spirit of infirmity, or there is an affliction in your body. ನಿಮ್ಮ ಶರೀರದಲ್ಲಿ ಒಂದು ಬಲಹೀನತೆ ಇರಬಹುದು. And you want God to, break through. ಆಮೇಲೆ ನೀವು ದೇವರು ಒಂದು ದೊಡ್ಡ ಬಿಡುಗಡೆ ಕೊಡಬೇಕೆಂಬುದು ಎದುರು ನೋಡುತ್ತಿರಬಹುದು. Of course, we all activate our faith. There are promises in God's word about healing. We take it and we claim it. ನಮಗೆ ದೇವರ ವಾಗ್ದಾನದ ವಾಕ್ಯಗಳಿದೆ, ನಾವು ಅದನ್ನು ತೆಗೆದು ನಾವು ಅದನ್ನು ಅರಿಕೆ ಮಾಡುತ್ತೇವೆ. But there are also times where we learn to prophetically hear what God is speaking to us. ಆದರೆ ದೇವರ ಮುಟ್ಟಿಗೆ ಏನು ಮಾತನಾಡುತ್ತಿದ್ದಾನೆ ಎಂಬುದಾಗಿ ಪ್ರವಾದನಾತ್ಮಕವಾಗಿ ನಾವು ತೆಗೆದುಕೊಳ್ಳಲಿಕ್ಕೆ about that specific situation. ಆ ಒಂದು ನಿರ್ದಿಷ್ಟ ವಿಷಯದ ಕುರಿತಾಗಿ ದೇವರು ಏನು ಹೇಳುತ್ತಿದ್ದಾನೆ. So when we learn to hear what he is saying, we must also learn to decree or give voice to the voice of God that he is speaking to us in the earth realm. ಆತನ ಮುಟ್ಟಿಗೆ ಏನು ಹೇಳುತ್ತಿದ್ದಾನೋ ಆ ಒಂದು ವಿಷಯಕ್ಕೆ ನಾವು ನಮ್ಮ ಸ್ವರವನ್ನ ಒಗ್ಗೂಡಿಸಬೇಕು. ಈಗ ನಾವು ಭೂಮಿಯ ಮಂಡಲದಲ್ಲಿ ಕಾರ್ಯ ಮಾಡುವಾಗ it could be in the area of provision. ಆಮೇಲೆ ನಮ್ಮ ಅಗತ್ಯಗಳ ವಿಷಯವಾಗಿರಬಹುದು. Of course, we see numerous promises of God's provision in the Bible. ಸತ್ಯವೇದದಲ್ಲಿ ದೇವರ ಒದಗಿಸುವಿಕೆಗಾದಂತ ಅನೇಕ ವಾಗ್ದಾನ ವಾಕ್ಯಗಳಿದೆ. Not only are you praying into it, but take time to hear, okay, God, what are you saying about this area? ನೀವು ಬರೀ ಪ್ರಾರ್ಥನೆ ಮಾಡುವುದಲ್ಲ, ದೇವರ ಬಳಿ ಕೇಳಬೇಕು, ದೇವರೇ ಈ ವಿಷಯದ ಕುರಿತಾಗಿ ನೀನೇನು ಹೇಳ್ತಾ ಇದೀಯಾ? Probably your business outturn is not as expected as you did. ನಿಮ್ಮ ವ್ಯಾಪಾರದಲ್ಲಿ ನಡೆಯುವಂತ ವಹಿವಾಟು ನಿಮಗೆ ಬರುತ್ತಿರುವಂತ ಸಂಗತಿಗಳು ನೀವು ಎದುರು ನೋಡದಷ್ಟು ಇಲ್ಲದೆ ಇರಬಹುದು. You're a good believer, you pay your tithes and you believe in God's word, but God, why am I not breaking through? ನೀವು ಒಳ್ಳೆ ವಿಶ್ವಾಸಿ, ನೀವು ಒಳ್ಳೆ ದಶಮಾಂಶನ ಕೊಡ್ತಾ ಇದ್ದೀರಿ, ಎಲ್ಲವೂ ಸರಿ, ಆದರೆ ದೇವರೇ ಯಾಕೆ ಸಂಗತಿಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ಇಲ್ಲ? Take time to hear what he is saying. ಆತನೇನು ಹೇಳುತ್ತಿದ್ದಾನೋ ಅದನ್ನ ಕೇಳಿಸಿಕೊಳ್ಳಕ್ಕೆ ಸಮಯವನ್ನು ತೆಗೆದುಕೊಳ್ಳಿ. And when you hear what he is saying, learn to give voice to his voice. ಆತನು ಏನು ಹೇಳುತ್ತಿದ್ದಾನೋ ಅದನ್ನ ಕೇಳಿಸಿಕೊಂಡು ಆತನ ಸ್ವರಕ್ಕೆ ನಿಮ್ಮ ಸ್ವರವನ್ನ ಒಗ್ಗೂಡಿಸಿರಿ. And just like how the Bible says, the voice of the Lord splinters the Kedars of Lebanon. ಸತ್ಯವೇದ ಹೇಳಿದ ಹಾಗೆ ದೇವರ ಗರ್ಜನೆಯು ಯಾವ ರೀತಿಯಾಗಿ ದೇವರ ದಾರುಕ್ಷಗಳನ್ನ ದಡಲಿಂದ ಮುರಿದು ಬೀಳುತ್ತವೋ, it will shatter and you will see breakthroughs and miracles and answers to prayer come through into your life. ಎಲ್ಲವೂ ಮುರಿದು ಬಿದ್ದು ನಿಮಗ ಪ್ರಾರ್ಥನೆಗಾದಂತ ಉತ್ತರ, ನಿಮ್ಮ ಎಲ್ಲ ಕಾರ್ಯಗಳು ನೆರವೇರುವುದನ್ನ ನೋಡುತ್ತೀರಾ. Come on, right now let's begin to exercise and activate that. ನಾವು ಈಗಲೇ ಅದನ್ನ ಕಾರ್ಯರೂಪವಾಗಿ ನಾವು ಮಾಡೋಣ. We're going to take some time to hear what God is saying to us. ನಮಗೆ ದೇವರು ಏನು ಹೇಳುತ್ತಿದ್ದಾನೆ ಅದನ್ನ ಕೇಳಿಸಿಕೊಳ್ಳೋಣ. And we're going to give voice to his voice right now. ಆತನ ಸ್ವರಕ್ಕೆ ನಮ್ಮ ಸ್ವರವನ್ನ ಕೊಡಲಿಕ್ಕಿದ್ದೇವೆ ಈಗ. we heard how powerful is God's voice. ದೇವರ ಸ್ವರವು ಎಷ್ಟು ಶಕ್ತಿ ಉಳ್ಳದೆಂಬುದಾಗಿ ನಾವು ಕೇಳಿಸಿಕೊಳ್ಳೋಣ. A lot of times we give our attention or we emphasize just too much on what the enemy is doing, but I want to remind you to shift your focus on how
powerful is your God and my God, and how powerful is His voice in our lives. ಅನೇಕ ಸಾರಿ ವೈರಿಯ ಕಾರ್ಯಗಳು ನಮಗೇನ್ ಮಾಡ್ತಾರೆ ಎಂಬಂತ ಸಂಗತಿಗಳು ಯೋಚನೆ ಮಾಡ್ತೇವೆ, ಆದರೆ ನಾವು ಶಕ್ತಿ ಉಳ್ಳಂತ ದೇವರ ಸ್ವರಕ್ಕೆ ನಮ್ಮ ಸ್ವರವನ್ನು ಗೂಡಿಸಿ ಆತನ ಏನು ಮಾಡುತ್ತಾನೋ ಅದನ್ನು ನೋಡಬೇಕು. And even right now, bring that situation before the Lord. ಆ ಒಂದು ಪರಿಸ್ಥಿತಿಯನ್ನ ದೇವರ ಮುಂದೆ ತನ್ನಿ. And try to hear what God is saying about that situation. ಆ ಒಂದು ಪರಿಸ್ಥಿತಿಗೆ ದೇವರು ಏನು ಹೇಳುತ್ತಿದ್ದಾನೋ ಅದನ್ನ ನೀವು ನೋಡಿ. Probably it could be a medical condition and the hospital, your doctor says you need a surgery to go through. ಅದೊಂದು ವೈದ್ಯಕೀಯ ಒಂದು ಸ್ಥಿತಿ ಆಗಿರಬಹುದು. ನಿಮ್ಮ ಡಾಕ್ಟರ್ ಅವರು ನೀವು ಒಮ್ಮೆನೋ ಒಂದು ಚಿಕಿತ್ಸೆಯನ್ನ ತೆಗೆದುಕೊಳ್ಳಬೇಕೆಂದು ಹೇಳುತ್ತಿರಬಹುದು. And you're praying, God, should I really, get this surgery done? ನೀವು ದೇವರೇ ನಾನು ಈ ಚಿಕಿತ್ಸೆ ಅಂದ್ರೆ ಈ ಸರ್ಜರಿ ಮಾಡಿಸ್ಕೊಳ್ಬೇಕೆಂದು ಪ್ರಾರ್ಥಿಸ್ತಿರಬಹುದು. What is it that God is saying to you about your situation right now? ಈ ಪರಿಸ್ಥಿತಿಯಲ್ಲಿ ದೇವರ ಮುಟ್ಟಿಗೆ ಏನು ಮಾತನಾಡುತ್ತಿದ್ದಾನೆ ಎಂಬುದನ್ನು ಕೇಳಿಸಿಕೊಳ್ಳಿ. It could be a direction in your ministry that you are praying for. ನಿಮ್ಮ ಸೇವೆಯಲ್ಲಿ ಆದಂತ ಒಂದು ಮಾರ್ಗದರ್ಶನಕ್ಕಾಗಿರಬಹುದು. I want you to begin to hear His voice right now. ಈಗಲೇ ಆತನ ಸ್ವರವನ್ನ ಕೇಳಿಸಿಕೊಳ್ಳಿ. And begin to give voice to what the Lord is declaring over you. ನಿಮ್ಮ ಮೇಲೆ ದೇವರು ಏನನ್ನ ಘೋಷಿಸುತ್ತಿದ್ದಾನೋ ಅದನ್ನ ಕೇಳಿಸಿಕೊಳ್ಳಿ. You're praying for your children. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಿರಬಹುದು. And they might be wayward, in a wayward state right now. ಅವರು ಅಲ್ಲಿ ಅಲೆಮಾರಿಗಳ ಹಾಗೆ ಅವರಿರಬಹುದು. But what is God speaking about your children? ನಿಮ್ಮ ಮಕ್ಕಳ ಕುರಿತಾಗಿ ದೇವರೇನು ಮಾತಾಡ್ತಿದ್ದಾನೆ? Take that and begin to give voice to His voice right now. ಅದನ್ನ ಕೇಳಿಸಿಕೊಂಡು ಆತನ ಸ್ವರಕ್ಕೆ ನಿಮ್ಮ ಸ್ವರವನ್ನು ಕೂಡಿಸಿ. In the name of Jesus. ಯೇಸುವಿನ ನಾಮದಲ್ಲಿ. The voice of the Lord splinters every cedar. ದೇವರ ಸ್ವರವು ಎಲ್ಲ ದೇವದಾರ ವೃಕ್ಷವನ್ನ ಅದು ಸೀಳುತ್ತದೆ. The voice of the Lord breaks every stronghold in our lives. ನಮ್ಮ ಜೀವನದಲ್ಲಿ ಇರುವಂತ ಎಲ್ಲ ಬಂಧನಗಳನ್ನ ದೇವರ ಸ್ವರ ಮುರಿಯುತ್ತದೆ. In the name of Jesus we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen and amen.